ಮನ್ಯಾಗ ಒಂದು ಕೋಳಿಲ್ಲ ನೀರಿಲ್ಲ ಏನು ಮಾಡ್ದಂಗ ಹಾಸು ಹೊತ್ಕೊಂಡು ಮುಕ್ಕೊಂಡಾಳ. ಈ ಬಾಡ ಎಲ್ಲಿ ಹರಿಗಾಡಕ್ ಹೋಗ್ಯಾನ. ಯವ ಊಟ ಅಯ್ಯಯ್ಯ ಊಟ ಅಂತ ತಮ್ಮ ಊಟನಿಲ್ಲ ಏನೂ ಇಲ್ಲ. ಹುಡುಗರುಗಳು ಇಟ್ಟತ್ತು ಊಟ 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 ಅಂದು ಹೊಟ್ಟೆ ಆತ್ ಹಂಗ ಮಕ್ಕೊಂಡು. ನಿನ್ ಹೆಂಡತಿ ಏನು ಮಾಡ್ದಂಗ ಹಾಸು ಹೊತ್ಕೊಂಡು ಮಕ್ಕೊಂಡಾಳ ಕ್ವಾಡ್ಯಾಗ. ಏನಯ್ಯತ್ತಂತ ನಾ ಕೇಳಕ್ ಹೋಗಿಲ್ಲಪ್ಪ. ಯಾಕೆ ಏನಾಗೈತೆ ಅಂತ ಆರಾಮಿಲ್ಲನ? ನಂಗೆ ಗೊತ್ತಿಲ್ಲ. ಒಂದ್ ಸಂಜಿಲ್ಲ ನಾ ಮಕ್ಕೊಂಡಾಳು. ನಾ ಏನು ಕೇಳಕ್ ಹೋಗಿಲ್ಲ. ಕೇಳೋಗ ಏನಂತಂದು ಮತ್ತೆ ಈಗ ಏನು ತಿಂದಂಗ ಮಕ್ಕೊಂಡು ಬಾಬಿ ನೀನು ಏನು ತಿಂದಿಲ್ಲ? ಏನು ತಿಂದಿಲ್ಲ ನೋಡಪ್ಪ. ಒಂದು ಕಪ್ ಚಾ ಮಾಡ್ಕೊಂಡು ಕುಡ್ದಿದ್ದಾಟ. ತಡಿ ಯಾಕ ಏನಾಗೈತಿ ನಾ ಕೇಳ್ಕೊಂಬರ್ತೀನಿ ಅಕ್ಕಿನ. ಕೇಳಕ್ ಹೋದ ಮತ್ತಾಗ ಗಪ್ಪಾಗಿ ನೋಡು. ಏನನ್ನ ಚಂದ ಕೇಳ್ಕೊಂಬಂದ್ ಹೇಳು. ಆತಾತು. ಇವ್ರು ಬಂದ್ರೆ ಇಲ್ಲಿನ ಕ್ವಾಣಿಗೆ ಬರ್ತಾರ. ಮಕ್ಕೊಂಬಿಡಣ. ಸರಳಿ ಸರಳಿ ಅಯ್ಯಯ್ಯ ಯಾಕೆ ಹಿಂಗೆ ಮಕ್ಕೊಂಡಿದ್ದಾಳಿಕಿ? ಏ ಸರಳಿ 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 ಏನ್ರಿ ಯಾಕ ಮಕ್ಕೊಂಡಿ? ಯಾಕೆ ಏನತ್ತು? ನಂಗೆ ಯಾಕೆ ಭಾಳ ಹೊಟ್ಟೆ ಸಾದೈತ್ರಿ. ಸುಸ್ತಾಗತ್ತೈತಿ ನನಗೆ. ಅದು ನಡ್ಯಾಕ ಆಗವಲ್ದು. ಅದಕ್ಕೆ ಮಕ್ಕೊಂಡೇನಿ. ಮತ್ತೆ ಅಡ್ಗಿನೂ ಏನು ಮಾಡಿಲ್ಲ ಅಂತಲ್ಲ? ಅಯ್ಯೋ ನಂಗೆ ಏನು ಮಾಡಕ್ ಹೊಟ್ಟೆ ಸೊಗಸ ಇಲ್ರಿ. ಅಯ್ಯಯ್ಯ ಹಂಗ್ಯಾಕತ್ತ ಇದಕ್ಕಿದ್ದಂಗ? ಏನಾತನ ನೋಡ್ರಿ. ಮಧ್ಯಾಹ್ನ ಒಂದೀಟ್ ಚಪಾತಿ ತಿಂದಿದ್ದಟ್ಟ ಅಷ್ಟಕ್ಕೆ ಹೊಟ್ಟೆ ನುಸ್ದಂಗ ಆಗಿ ಸುಸ್ತಾದಂಗ ಆಗಾಕತ್ ಬಿಟ್ಟೈತಿ ನೋಡ್ರಿ. ನಡಿ ಮತ್ತೆ ದವಾಖಾನಿಗರ ಹೋಗಿ ಬರೋನು. ದವಾಖಾನಿಗ? ದವಾಖಾನಿ ಏನು ಬ್ಯಾಡ್ರಿ. ಹಂಗ ಆರಾಮಾಕತಿ ಬಿಡ್ರಿ. ಒಂದೇಟ ಮಕ್ಕೋತೀನಿ. ಅಲ್ಲ ಈಗರ ಕಾಲ್ಮಾನ ಸೂಕ್ಷ್ಮ ಒಂದ್ ಹೋಗಿ ಆಡಾಗಿತ್ತು. ನಡಿ ಪಟ್ಟನ್ ಹೋಗಿ ಇಲ್ಲೇ ತೋರ್ಸ್ಕೊಂಡು ಬರೋಣ. ಬ್ಯಾಡ್ರಿ. ಏನಾರ ಭಾಳ ನೋವಾಗಕತ್ರ ನಾಳೆ ಹೋಗೋಣ. ಇವತ್ತು ನೋಡೋಣ. ಒಂದಿನ ರೆಸ್ಟ್ ಮಾಡ್ತೀನಿ. ಈಗೇನು ಅಂತ ಬರ ಏನೂ ಇಲ್ಲ. ಒಂಚೂರು ಐತ್ರಿ. ಏನು ಭಾಳ ಇಲ್ರಿ. ಹೌದಾ? ಹಂಗಾರ ಮಕ್ಕೋ, ನಾನು ಊಟ ಕಟ್ಟಿಸ್ಕೊಂಡು ಬರ್ತೀನಿ. ಪ್ರೇಮ್ ಹೇಳದಂಗ ಮಾಡಕತ್ತಾರ. ಸೇಮ್ ಟು ಸೇಮ್. ಅಯ್ಯೋ ಯಾಕೆ ಕಟ್ಟಿಸ್ಕೊಂಬರಕ್ಕೆ ಹೋಗ್ತೀರಿ ಬಿಡ್ರಿ. ಈಗೊಂದು ಈಟ್ ಆರಾಮ್ ಅನ್ಸತೈತಿ. ನಾನು ಎದ್ದು ಮಾಡ್ತೀನಿ. ಬೇಡ ಬೇಡ ಬೇಡ. ಮೊದ್ಲ ಸುಸ್ತಾಗೈತಿ. ಅದ್ರಾಗ ಎದ್ದು ಮಾಡಿದೆ ಅಂದ್ರೆ ಏನಾರು ಹೆಚ್ಚು ಕಡಿಮೆ ಆದ್ರೆ ಬೇಡ ಸುಡ. ಯಾಕೆ ಇದ್ದಿದ್ದು ಕಾಲ್ಮಾನ ಸೂಕ್ಷ್ಮ. ಒಂದು ಹೊತ್ತು ಅಂತ ತಿಂದ್ರೆ ಏನಾಕತಿ. ಮತ್ತೆ ನಾಳೆ ಆರಾಮಾಗಿಲ್ಲ ಅಂದ್ರೆ ದವಾಖಾನಿಗೆ ಹೋಗ್ಬರೋನು. ಏನು ಮಾಡಕ್ಕೆ ಹೋಗ್ಬೇಡ ನೀ. ನಾ ತೊಗೊಂಬರ್ತೀನಿ ಊಟ. ಇಲ್ರಿ ಮಾಡ್ತಿದ್ದೆ. ಏನು ಬೇಡ 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 ಮುಕ್ಕೋ. ಊಟ ತೊಗೊಂಬರ್ತೀನಿ. ಹುಡುಗರು ಹಂಗೆ ಮುಕ್ಕೊಂಡಾವಂತ ನೋಡು. ಅವು ಕೊಟ್ಟು ಎಬಿಸಿ ಉಣಿಸ್ಬೇಕಾಗಿತ್ತು. ಇರ್ಲಿ ನಾನು ಎಬಿಸಿ ಉಣಿಸ್ತೀನಿ. ನಾನು ಹೋಗ್ಬರ್ತೀನಿ ಊಟ ತರಕ್ಕೆ. ಮುಕ್ಕೋ ಮುಕ್ಕೋ ನೀ. ಹ್ಞೂ ಈ ಊಟ ತರಕ್ಕೆ ಹೋದ್ರೆ ಈ ಪ್ರೇಮಿ ಹೇಳ್ದಂಗೆ ವರ್ಕ್ ಆತು. ತಿಂತೆ ಊಟ ತಗೊಂಡು ಬರಲಿ. ಚಂದಾಗಿ ಊಟ ಮಾಡಿ ಮುಕ್ಕೊಂಬಿಡ್ತೀನಿ. ಏನಾಕಂದ್ರೆ ಅಂಬಸ್ಕೊತ ಏನೋ ಕ್ವಾಣಿನ ಹಿಡ್ದ ಹೊರಗ ಬರಲಿಲ್ಲ. ಏನಾಗೈತೆ ಅಂತ ಸೋಗಲಾಡಿಗೆ? ಯಾವಾಗ ಏನೋ ಹೊಟ್ಟೆ ನುಸ್ ಆತೈತೆ ಅಂತ, ಏನೋ ಸುಸ್ತಾಗತ್ತೈತೆ ಅಂತ. ಅದಕ್ಕೆ ಆಕಿ ಭಾಳ ನಳ್ಕೊಂಡು ಮಾತಾಡತ್ತಾಳ್ವಿ. ಎದ್ದೇಳಕ್ಕೆ ಆಗವಲ್ದಂತಕಿಗೆ. ನನಗೆ ಹೇಳಕ್ಕೆ ಆಗವಲ್ದ್ರಿ ಅಂತಂದ್ಲು. ಅದಕ್ಕೆ ನಾನು ಒಂದಿಟ್ಟು ಊಟನ ಹೊರ ಕಟ್ಟಿಸ್ಕೊಂಬಂದ್ಬಿಡ್ತೇನೆ ತೋರ್ಬಿ ಎಲ್ಲರಿಗೂ. ಊಟನ ಕಟ್ಟಿಸ್ಕೊಂಬರ್ತಿ ಎಲ್ಲರಿಗೂ? ಏನು ರೊಕ್ಕ ಏನು ಹಗರ ಹೊಕ್ಕತ್ತೇನ? ಅಲ್ಲ ಎದ್ದು ಒಂದಿಟ್ಟು ಅನ್ನ ಸಾರು ಮಾಡೋಕ್ಕಾಗಲಿಲ್ಲ. ಏನು ಬಂದಿದ್ದೀ ತಕಿಗೆ? ಇಲ್ಲ ಆಕಿ ಒಂದೀಟ್ ಆರಾಮಾಗೈತಿ. ಎದ್ದು ಮಾಡ್ತೀನಿ ಅಂದ್ಲ. ನಾನು ಇರ್ಲಿ ಹೇಳೋ ಮಕ್ಕೋ ಮತ್ತು ಒಂದು ಹೋಗಿ ಆಡೋದಿತ್ತು ಅಂತಂದು ಹೇಳಿ ನಾನು ಇವತ್ತೊಂದಿನ ಊಟ ತೊಗೊಂಬರ್ತೀನಿ ಅಂತಂದೆ. ನೋಡಪ್ಪ ಏನೇನು ಮಾಡ್ತೀಯ ಏನೇನು ಕತ್ತೀನಿ. ಹುಡುಗರು ಒಂದು ಮಕ್ಕೊಂಡಾವು. ತರಂಗಿದ್ರ ದೌಡ್ ತಂಬು ಎಬೈಸಿ ಉಣ್ಸಾಕ್ ಬರ್ತೈತಿ. ಆಯ್ತವ ತೊಗೊಂಬರ್ತೀನಿ ತಡಿ. ಏನು ಈಕಿಗೆ ಇದ್ದಕ್ಕಿದ್ದಂಗೆ ಹೊಟ್ಟೆ ನೋವು ಸುಸ್ತು ಆಗಾಕತ್ತೈತೆ. ಗೊತ್ತೈತಿ ನನಗೆ ಯಾಕೆ ಆಗಾಕತ್ತೈತೆ ಅಂತಂದು. ಹಜಾರ್ ಬಿಲ್ಲಿ ಈಕಿ ಎಷ್ಟು ನನ್ನ ಮುಂದನ ಆಡ್ತಾಳನ. ನಾನು ಹಾಲು ಕುಡ್ದೈತಿ ಈಕಿ ನೀರು ಕುಡ್ದಿಲ್ಲ. ನನ್ನ ಮುಂದೆ ನಿಗರ್ ನಾಟಕ ಮಾಡಕ್ಕೆ ಬರ್ತಾಳು. ಮಾಡ್ತೀನಿ ಈಕಿ ಮಾಡ್ತೀನಿ ಸ್ವಲ್ಪ ಸಮಯದ ನಂತರ. ಯವ ಹೇಳ್ರಿ ಊಟ ತೊಗೊಂಬಂದಿನಿ. ಊಟ ಮಾಡಿ ಹೇಳ್ರಿ ಹುಡುಗರು ನೆಬಸ್. ನಾ ಒಟ್ಟು ಮಕ್ಕ ತೊಡ್ಕೊಂಡು ಬರ್ತೀನಿ. ದೀಕ್ಷೆ ಏ ಶರಣಪ್ಪ ಹೇಳ ಊಟ ಮಾಡಿ ಹೇಳ್ರಿ. ಯಪ್ಪ ಹೇಳ ಅಂತಮ್ಮ ಹೇಳವಲ್ರು ನೋಡಿ ಇವರು. ಒಂದಿಟ್ಟು ಯಬಸ ನಾನು ಒಂದಿಟ್ಟು ತಾಟ್ ತೊಗೊಂಡ್ಬರ್ತೀನಿ. ಹಚ್ಕೊಡ್ತೀನಿ. ಯಬಸ 3 ಮಂದಿಗೆ ತಾಟ್ ಹಚ್ಕೊಂಬಂದು ಕೊಡ್ತೀನಪ್ಪ. ಯಬಸ ಅವ್ರನ್ನ ಆತ ಹೇಳಬೆ ಹಚ್ಕೊಂಡು ಬಾ. ಏ ಶರಣಪ್ಪ ದೀಕ್ಷಾ ಹೇಳಪ್ಪ ಊಟ ಮಾಡಿ ಹೇಳ್ರಿ. ಹೇಳಿ ಊಟ ಮಾಡಿ ಹೇಳಪ್ಪ. ಊಟನಪ್ಪ ನಂಗೆ ಬಹಳ ಹೊಟ್ಟೆಸ್ತಿತ್ತು. ನಂಗೆ ಊಟನ ಕೊಡಲಿಲ್ಲ ಅಪ್ಪಾಜಿ. ಆಕಿಗೇನ ಆರಾಮಿಲ್ಲ ಅಂತ ಅದಕ್ಕೆ ಅಡುಗೆ ಮಾಡಿಲ್ಲ ಅಂತ. ನಾ ಊಟ ತೊಗೊಂಬಂದಿನಿ ಉಣ್ವಂತ್ರಿ. ಹೇಳಿ ಲೇ ದೀಕ್ಷಿ ಹೇಳ. ಅಪ್ಪಾಜಿ ಊಟ ತೊಗೊಂಬಂದಿತ್ತಂತ ಉಣ್ವಂತಿ. ದೀಕ್ಷಿ ಹೇಳ. ಊಟ ತೊಗೊಂಬಂದಿದ್ದೆ ಅಪ್ಪ. ನನಗೆ ಊಟ ಬೇಕು. ಇರಿ ಊಟ ಹಾಕೊಂಬರಕ್ಕೆ ಹೋಗ್ಯಾಳ ಅಜ್ಜಿ. ಹಾಕೊಂಬರ್ತಾಳೆ ಕುಂದ್ರು. ತೋರಪ್ಪ ತಿನ್ರಿ. ತಗೋತಮ್ಮ ನೀನು ತಿನ್ನು. ನೀನು ಬೇವ ನಾನು ತಿಂತೇನೆ. ತಿನ್ರಿ. ಏ ಸರಳಿ ಬಾ ನೀನು ಊಟ ಮಾಡ್ಬಾ. ಹೋಗಿ ಕರೆದ್ರೆ ಬರಲಿ. ಇರತ್ತಮ್ಮ ನಾ ಕರಿತೀನಿ. ಏ ಸರಳಿ
ಪಾಲಕ್ ಪನ್ನೀರು ರೊಟ್ಟಿ ಜೀರಾ ರೈಸು ತಂದಿರ್ತಾರ ಅನಿಸ್ತೈತಿ. ಹೊಟ್ಟೆ ತುಂಬ ತಿಂದು ಇವತ್ತು ಗಡದ್ದ ನಿದ್ದೆ ಮಾಡ್ಬಿಡೋಣ. ನಾಳೆ ನಾಷ್ಟನು ಹೋಟೆಲಿಂದನ ಮಸಾಲೆ ದೋಸೆ ತರಿಸ್ಕೊಂತೀನಿ ನಾನು. ಏನ್ರಿ ಊಟ ಮಾಡ್ತೀನ? ಅಯ್ಯೋ ಒಲ್ಲೆ ರೀ. ಏ ಉಂಟೆ ಅಂತ ಕೇಳ್ತಿಲ್ವೇ ಪಾಪ, ಸುಸ್ತಾಗೈತೆ ಅಂತಾಳ, ಹಚ್ಚಿ ಕೊಡಾಕಿಗೂ ಉಂಟ. ಹಂಗಲ್ಲ ತಮ್ಮ, ಮತ್ತಕಿ ಹೊಟ್ಟೆ ನುಸಾಗತೈತಿ ಅಂದ್ಲಲ್ಲ, ಅದಕ್ಕೆ ಉಣ್ತೀನಂತ ಕೇಳಿದೆ. ಮೊದ್ಲ ಹೋಟೆಲ್ದು ಅದು ಇದು ಹಾಕಿರ್ತಾರ, ಅದ್ರಾಗ ಅದೇನೋ ಟೇಸ್ಟಿ ಪೌಡರ್ ಏನೇನೋ ಹಾಕಿರ್ತಾರ, ಮತ್ತೇನೋ ಸೋಡಾ ಹಾಕಿರ್ತಾರಂತ. ಸುಮ್ಮಳ ಮತ್ತೆ ಗ್ಯಾಸ್ಟಿಕ್ ಆಗಿ ತೀರಾ ಹೊಟ್ಟೆ ನುಸಬಾರ್ದು ನೋಡೋಕಿಗೆ, ಅದಕ್ಕೆ. ಹೌದಲ್ವೇ, ನನಗೆ ತಿಳಿನ ಹೊಳಿಲಿಲ್ಲ ನೋಡು. ಅಯ್ಯಯ್ಯ ಹೌದು, ಕೊಡಬೇಡವೆ ಹೋಟೆಲ್ನಾಗ ಸೋಡಾ ಹಾಕಿ ಮಾಡಿರ್ತಾರೆ. ಯಾಕೆ ಮೊದಲ ಹೊಟ್ಟೆ ನೋವು ಅನ್ನಕತ್ತಾಳೆ. ಮತ್ತೇನಾರು ಹೆಚ್ಚು ಕಡಿಮೆ ಆದ್ಗಿ ಇದು ಫುಡ್ ಪಾಯ್ಸನ್ ಏನಾರು ಆದ್ಗಿದ್ದಿತ್ತು. ಮತ್ತು ಏನು ತಿಂತಾಳೆ ಬೇಗಕ್ಕಿ? ಆಯ್ತಮ್ಮ, ಮಧ್ಯಾಹ್ನದ ಒಂದಿಟ್ಟು ಅನ್ನ ಐತಿ, ಆಮೇಲೆ ಒಂದಿಟ್ಟು ಮಜ್ಜಿಗೆ ಐತಿ. ಮತ್ತು ಹೊಟ್ಟೆ ನುಸಾತೈತಿ ಅಂದ್ರೆ ಹೀಟಿಗೆ ನುಸ್ತಿರ್ತೈತಿ. ಒಂದೀಟು ಅನ್ನದಾಗ ನೀರು ಮಜ್ಜಿಗೆ ಹಾಕ್ಕೊಂಡು ಭಾಳಟ್ಟು ಮಜ್ಜಿಗೆ ಕುಡಿದು ಉಂಡು ಮಕ್ಕೊಳ್ಳಿ. ಮುಂಜಾನೆ ನಟತಿ ನೋಡು, ಹೊಟ್ಟೆ ನೋವು ಕಮ್ಮಾಕತಿ. ನಾನು ಬರೀ ಅನ್ನ ಮಜ್ಜಿಗೆ ಸಪ್ಪಂದು ಅದನ್ನು ತಿನ್ಬೇಕಾ? ಇವ್ರು ಮಾತ್ರ ನೋಡು ಪಾಲಕ್ ಪನ್ನೀರು ರೊಟ್ಟಿ ಜೀರಾ ರೈಸು ತಂದಿರ್ತಾರು, ಪಾಪಡು ತಂದಿರ್ತಾರೆ ಅನಿಸ್ತೈತಿ. ಈ ಮುದಾಡಿ ಅತ್ತಿ ನನಗೆ ಯಾವ ಜನ್ಮದಾಗ ಶತ್ರುವಾಗಿತ್ತು, ಈ ಜನ್ಮದಾಗೂ ಕಾಡಾಕತ್ತೈತಿ. ಈಗ ಅನ್ನ ಮಜ್ಜಿಗೆ ಉಣ್ಬೇಕು. ಹೇಳೋದು ಹೇಳಿದೆ, ಪಟ್ನು ಅಂತ ಯಾಕೆ ಹೇಳ್ಬೇಕಾಗಿತ್ತು? ಬೇರೆ ಏನಾರ ಹೇಳ್ಬೇಕಾಗಿತ್ತು. ನಾ ಹೋಯ್ತು ಇವತ್ತಿನ ಊಟ. ಸರಳಿ ಹಾಂ ರೀ. ಅವು ಹೇಳ್ದಂಗೆ ಈ ಹೋಟೆಲ್ನಾಗಿಂದ ಏನು ತಿನ್ಬಾರ್ದು ನೀ ಇವತ್ತೊಂದಿನ. ಅವು ಹೇಳ್ದಂಗೆ ಒಂದಿಟ್ಟು ಅನ್ನ ಮಜ್ಜಿಗೆ ಉಂಡು ಬಿಡು. ನಾಳೆ ಮುಂಜಾನೆ ಏನಾದ್ರು ಕಡಿಮೆ ಆಗಿಲ್ಲ ಅಂದ್ರೆ ದವಾಖಾನಿಗೆ ಹೋಗೋಣ. ಅದು ಇಲ್ರಿ, ನನಗೆ ಕಮ್ಮಿ ಆಗೈತಿ, ಊಟ ಮಾಡ್ತಿದ್ದೇನ, ಅನ್ನ ಮಜ್ಜಿಗೆ ಬ್ಯಾಡ ನನಗೆ. ಅಯ್ಯ ತಂಗಿ, ಹಂಗಂದ್ರೆ ಹಂಗೆ ಅಲ್ಲ, ಹೊಟ್ಟೆ ನೋವು ಇಟ್ಕೊಂಡು ಸುಳ್ಳ ಹಾಳ ಮುಳ್ಳ ತಿಂದು ತೀರಾ ಹೊಟ್ಟೆ ನೋವು ಮಾಡ್ಕೊತೀಯಾನೆ ಹಂಗೆ? ಬೇಡವಾ, ಏನಾರು ಹೆಚ್ಚು ಕಡಿಮೆ ಆದ್ರೆ ಏನು ಮಾಡೋದು? ಮೊದಲ ಸೂಕ್ಷ್ಮ ಕಾಲ, ಇವತ್ತೊಂದಿನ ಅನ್ನ ಮಜ್ಜಿಗೆ ಉಣ್ಣು. ಸುಮ್ಮನೆ ಆಚೆ ಏನಾರು ತಿಂದು ಏನಾರು ಹೆಚ್ಚು ಆದಿತ್ತು ಏನತ್ತಮ್ಮ? ನೋಡಿ ನನ್ನ ಜನ್ಮ ತೆಗಿಯಾಕಂತಾನೆ ಹುಟ್ಟಿಯನೋ ನೀ. ಹೌದು ಹೌದು ಸರಳಿ, ಬೇಡ ನೀವೆಲ್ಲ ಏನೋ ತಿನ್ನೋದು ಬೇಡ. ನೀನು ಸಂಬಂಧ ಒಂದಿಟ್ಟು ಇಡ್ಲಿಯಾರ ಕಟ್ಟಿಸ್ಕೊಂಬರ್ಲಿಲ್ಲ ನೋಡ್ನ. ಯಾವ ನೀ ಅಂದದ ಬರಾಬರಿ ಐತಿ, ಹೋಗ್ಬೇಕು ಗೊತ್ತು ಅನ್ನ ಮಜ್ಜಿಗೆನ ಹಾಕೊಟ್ಟು ಬಿಡು. ಬ್ಯಾಡ್ರಿ, ನನ್ಗೆ ಯಾಕೆ ಉಣ್ಣಂಗೆ ಆಗವಲ್ದು, ನನಗೆ ಕುಂದ್ರಂಗೆ ಆಗವಲ್ದು, ನಾ ಹೋಗಿ ಮಕ್ಕೊಂತೀನಿ. ಅಲ್ಲೇ ಸರಳಿ, ಒಂದಿಟ್ಟು ಅನ್ನ ಮೊಸರು ಇಲ್ಲಾಂದ್ರೆ ಅನ್ನ ಮಜ್ಜಿಗೆ ಏನಾರು ಉಂಡು ಮಕ್ಕೋ, ಒಂದಿಟ್ಟು ಹಂಗ ಮಕ್ಕೋಬೇಡ. ಬೇಡ, ಯಾಕೆ ನನಗೆ ಏನು ತಿನ್ನಕ್ಕೆ ಸೊಗಸೆ ಹೋಗ್ವಲ್ದು, ನಾ ಮಕ್ಕೊಂತೀನಿ ರೀ. ಹೋಗು. ನನ್ನ ಮುಂದೆ 6 ಹಡ್ದಕ್ಕೆ ಮುಂದೆ 3 ಹಡ್ದಕ್ಕೆ ಮೂರ್ಖ ಮಾಡಿದ್ಲು ಅನ್ನಂಗೆ ನಾನು ನಿಮ್ಮ ಮತ್ತೆ ಅದೇನಿ. ನಾನು ತುಪ್ಪಳು ಬೆಳಗಾಗ್ಯಾವ, ನಿನ್ನ ಹತ್ತವ್ರನ್ನ ಎಷ್ಟು ಮಂದಿ ನೋಡಿಲ್ಲ. ನನ್ನ ಮುಂದೆ ನಾಟಕ. ನನ್ನ ಮಗನ ಕಡೆಯಿಂದ ನಾವು ಹೋಟೆಲ್ನ ತರಿಸಿ ತಿಂದು ಆರಾಮಿಲ್ಲ ಅಂತ ಬೀಳ್ಬೇಕು ಅನ್ಕೊಂಡೇನ? ಈ ಮನ್ಯಾಗ ನಿಮ್ಮ ಮತ್ತಿರೋ ಮಟ್ಟ ನಿನ್ನ ಏನು ನಡೆಯೋದಿಲ್ಲ ನೋಡ್ಬತ್ತಿ. ಹೊಟ್ಟೆ ಅಂತ ಹಿಂಗೆ 8 ದಿನ ಮುಕ್ಕೋತಿ, 8 ದಿನ ನೀನು ಉಪವಾಸನ ಇಡ್ಲಿಲ್ಲ ಅಂದ್ರೆ ನನ್ನ ಹೆಸರು ನೀರ್ಲವನ ಅಲ್ಲ. ಯಾವ ಹೋಗ್ಬೇ, ನೀನು ಹತ್ಕೊಂಡು ಉಂಡು ಹೋಗು. ಆತಪ್ಪ, ಉಣ್ರಿ ನೀವು ಉಣ್ರಿ, ನಾ ಉಣ್ತೇನೆ. ಏಟತ್ತ ಈ ಮುದಾಡಿ ಸಂಬಂಧ ಸಾಕಾಗಿತ್ತು ನನಗೆ. ಊಟ ಮಾಡ್ದಂಗೆ ಮಾಡಿಲ್ಲ ನನಗೆ. ಈ ಮುದಾಡಿಗೆ ನಾನು ಪಾಠ ಕಲಿಸಬೇಕು ಅಂತ ಹೇಳಿ ಮಾಡಕ್ಕೆ ಹೋದ್ರೆ ಈಗಿನ ನಾನು ಉಪವಾಸ ಸಾಯಂಗೆ ಮಾಡ್ಬಿಟ್ಲಲ್ಲ ಇವತ್ತು. ಯವ್ವ ಹೊಟ್ಟೊಂದು ಕಳ ಅನ್ನಕತ್ತೈತಿ. ಏನು ತಿಂದು ಹ್ಯಾಂಗೆ ಮಕ್ಕಳೆ ಯವ್ವ, ರಾತ್ರಿ ನಿದ್ದೆ ಬರೋದಿಲ್ಲ. ಹೊಟ್ಟಿನ ಅನ್ನೋದ್ರ ಬದಲು ಬೇರೆ ಏನಾರು ಹೇಳ್ಬೋದಾಗಿತ್ತಲ್ಲ ಯವ್ವ. ಹೊಟ್ಟಾಗಿಲ್ಲಿ ಓಡಾಡಾಗುತ್ತ, ಏನು ತಿನ್ಲಿ ಏನು ಬಿಡ್ಲಿ ಅನ್ನಂಗಾಗತ್ತೈತಿ ಜನ್ಮಕ್ಕೆ. ಹ್ಯಾಂಗೆ ಮಕ್ಕಳದೇವ ಇವತ್ತು ರಾತ್ರಿ ಉಪವಾಸ. ನನ್ನ ಗಂಡಗಂತೂ ಒಂದೀಟು ಮನುಷ್ಯತ್ವ ಅನ್ನೋದಿಲ್ಲ, ಎಲ್ಲರೂ ಆರಾಮಾಗಿ ಉಣ್ಣಾಕತ್ತಾರೆ. ಇವನ ಎಂಥದ್ದು ಮಾಡ್ಕೊಂಡೆ. ಅಪ್ಪ ಊಟ ಚಲೋ ಆತ್ ನೋಡಿ. ಸರಳಿ ಇವರೊಂದು ಬಂದ್ರೆ ಸರಳಿ ಅಂತ, ಇವ್ರು ಬರಾಟಕ್ಕೆ ಮುಕ್ಕೊಂಬಿಡಂತ. ಸರಳಿ ಲೇ ಸರಳಿ, ಅಯ್ಯೋ ಪಾಪ ಸುಸ್ತಾಗತ್ತೈತೆ ಏನು, ಹಂಗೆ ಉಣ್ದಂಗೆ ಮುಕ್ಕೋತು ಪಾಪ. ಅಲ್ಲ ಒಂದಿಟ್ಟು ಅನ್ನ ಮಜ್ಜಿಗೆ ಉಣ್ಣಂದ್ರೆ ಉಣ್ಲಿಲ್ಲ ನೋಡು. ತಿಂದಾರು ಈಗ ನನಗೆ ಪಾಪ ಅನ್ನಕತ್ತಾರ. ಹೊಟ್ಟೆ ಹಸಿಯೋದನ್ನು ತಡಿಯೋಕ್ಕಾಗೋದು ನನಗೆ, ಕಣ್ಣು ಬಿಡೋಂಗಿಲ್ವ ಪಾಪ. ಅದಕ್ಕೂ ಮಾಡಿ ಸಾಕಾಗಿರ್ತೈತಿ. ಮುಂಜಾನೆ ಅದು ಎಳೆ ಬಿಟ್ಟು ದವಾಖಾನೆ ಕರ್ಕೊಂಡು ಹೋಗ್ಬೇಕಿನ್ನ. ಅಲ್ಲಿ ಹ್ಯಾಂಗೆ ಗಿದ್ಕಿದ್ದಂಗೆ ಹಿಂಗೆ ಆಗ್ತತಿನ್ನ. ಏನಾಯ್ತಾ ಮುಂಜಾನೆ ನೋಡೋಣ. ಮಕ್ಕೊಂಡ್ರನ ನೋಡಯ್ಯವ್ವ, ಹೊಟ್ಟೆ ಹರಿಯಂಗೆ ತಿಂದು ಹ್ಯಾಂಗೆ ನಿದ್ದೆ ಮಾಡ ಅಂತಾರೆ. ನನ್ನ ಹೊಟ್ಟೆಯಾಗ ಊಟ ಇಲ್ದದಕ್ಕೆ ನನಗೆ ನಿದ್ದಿನ ಬರವಲ್ದವ ಯವ್ವ. ಏನು ಮಾಡೋದು, ಹೊಟ್ಟೆ ಹಸುವಂತ ತಡ್ಕೊಳಕ್ಕಾಗವಲ್ದು. ಸುಮ್ಮನೆ ಎದ್ದು ಹೋಗಿ ಪ್ರೇಮಿಯರ ಮನೆಯಾಗ ಏನಾರು ತಿಂದು ಬಂದ್ರೆ ಹಂಗಾಕೈತಿ. ಅಕ್ಕನೂ ಮುಕ್ಕೊಂಡಿರ್ತಾಳೇನೋ, ಬೇಡ ಬಿಡು. ಲಲಿತಾರ ಮನೆಗೆ ಹೋದ್ರೆ ಅವರು ಮುಕ್ಕೊಂಡಿರ್ತಾರೇನೋ. ಒಂದಿಟ್ಟು ದೌಡ ಹೋಗಿದ್ರೆ ಕೊಡ್ತಿದ್ರು. ಸುಳ್ಳ ಇಟ್ಟೊತ್ನಾಗ ಎಬ್ಸಿರ ಅವ್ರ ಗಂಡ ಅವ್ರ ಅತ್ತಿ ಏನು ಅನ್ಕೋತಾರೆ ಏನೋ. ಹೋಲಿ ಬಿಡವ, ಇವತ್ತು ಒಂದು ರಾತ್ರಿ ಅಲ್ಲ, ನಾಳೆಗೆ ಏನಾಕತ್ ನೋಡೋಣ. ಪ್ರೇಮಿ ಕೇಳ್ತೀನಿ, ನಾಳೆ ಮುಂಜಾನೆ ಎದ್ದು ಹೋಗಿ ಆಮೇಲೆ ಮುಂದಿನ ಮಾತಾಡೋಣ. ಈಗ ಮಕ್ಕೋತೀನಿ, ಎಲ್ಲಿ ನಿದ್ದೆ ಬರ್ತೈತಿ ಮಕ್ಕೊಂಡ್ರೂ. ಅಯ್ಯೋ ಯವ್ವ, ಇವತ್ತು ರಾತ್ರಿ ಹೆಂಗೆ ಕಳೆದೇವ, ಈ ಹೊಟ್ಟೆ ಹಸು ತಡ್ಕೊಳಕ್ಕಾಗ್ದಂಗೆ.
ಇರ್ಲಿ ನಾನು ಕರ್ಮ ಐತಿ ಮುಂಜಾನೆ ನೋಡ್ಕೊಂಡ್ರಾತು. ಮರುದಿನ ಮುಂಜಾನೆ 5:30 ಆಗೈತಿ. ಇಷ್ಟೊತ್ನ್ಯಾಗ ಪ್ರೇಮ್ ಇದ್ದಿರ್ತಾಳೆ. ಮುಂದೆ ಏನು ಮಾಡೋದಂತ ಹೋಗಿ ಕೇಳ್ಕೊಂಡ್ಬಿಡ್ತೀನಿ ಈಗ. ಮಕ್ಕೊಂಡಾರೆ ಹೋಗಿ ಬಂದ್ಬಿಡ್ತೀನಿ ತಡಿ. ಸರಳಿ ಏನ್ರಿ ಎಲ್ಲಿ ಬಂತಿ? ಯಾಕೆ ಹೊಟ್ಟು ಹೆಚ್ಚಾಗೈತನ ಮತ್ತೆ? ಹೊಟ್ಟೆ ಏನು ಇಲ್ರಿ, ಒಂದಕ್ಕೆ ಹೋಗಿ ಬರ್ತೀನಿ ರೀ. ಹಾಂ ಹೌದಾ? ಹೋಗು ಹೋಗು. ಹೌವ ಬದಕೊಂಡೆ. ಮಕ್ಕೊಂಡಾರೆ